ಈ ಒಂದು ಪ್ರಿಕಾಸ್ಟ್ ಪ್ರಾಡಕ್ಟ್ಗಳನ್ನು ನಾವು ಒಂದು 15-20 ವರ್ಷದಿಂದ ಎಲ್ಲ ಪ್ರೈವೇಟ್ ಲೇಔಟ್ಗಳಿಗಾಗಲಿ ಗೌರ್ಮೆಂಟ್ ವರ್ಕ್ಗಳಾಗಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾಯಿದ್ವಿ. ಈಗೀಗ ಟ್ರಾನ್ಸ್ಪೋರ್ಟೇಷನ್ನು GST ಮಗದೊಂದೆಲ್ಲ ಲೇಬರ್ ಕಾಸ್ಟು ಲೇಬರ್ ಸಮಸ್ಯೆ ಬರೋದ್ರಿಂದ ಈಗ ನಾವು ಯಾರೇ ಲೇಔಟ್ ಓನರ್ಗಳು ತಮ್ಮ ಲೇಔಟ್ನ ಮಾಡುವಾಗ ಅವ್ರಿಗೆ ಯಾವುದೇ ಥರದ ಪ್ರಿಕಾಸ್ಟ್ ಪ್ರಾಡಕ್ಟ್ಗಳು ಬೇಕಾಗ್ತವೆ. ಅದನ್ನು ಫಸ್ಟ್ ನಾವು ಲಿಸ್ಟ್ ಮಾಡ್ತೀವಿ. ಆ ಪ್ರಕಾರ ಅವರ ಆರ್ಕಿಟೆಕ್ಟ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರ ಸಿವಿಲ್ ಇಂಜಿನಿಯರ್ ಇರ್ತಾರೆ, ಸೈಟ್ ಇಂಜಿನಿಯರ್ ಇರ್ತಾರೆ, ಪ್ರಾಜೆಕ್ಟ್ ಇಂಜಿನಿಯರ್ ಇರ್ತಾರೆ. ಎಲ್ಲರ ಜೋಡಿ ಒಂದು ಒಳ್ಳೆಯ ಕೋಆರ್ಡಿನೇಷನನ್ನು ಬೆಳೆಸ್ಕೊಂಡು ಅದರಿಂದ ಅವ್ರು ಏನು ಹೇಳ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಯಾವ ಥರ ಪ್ರಾಡಕ್ಟ್ಗಳು ಬೇಕು, ಅವ್ರದ್ದೇ ಪ್ರಾಡಕ್ಟನ್ನು ಹೊರಗಡೆ ಸಿಗಬಾರ್ದು, ಆ ಥರ ಮೋಲ್ಡ್ಗಳನ್ನೆಲ್ಲ ಅವರು ಮಾಡಿಸಿಕೊಡ್ತಾರೆ. ಅದೇ ಪ್ರಕಾರ ನಾವು ಕೂಡ ಮೋಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅವ್ರಿಗೆ ಯಾವುದೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು, ಅದೇ ಪ್ರಕಾರ ನಮಗೆ ಕ್ವಾಲಿಟಿನೂ ಇಂಪಾರ್ಟೆಂಟು. ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವು ಒಂದು ಲೇಔಟ್ ಓನರ್ಗೆ ಈ ಒಂದು ಪ್ರಾಡಕ್ಟ್ಗಳನ್ನ ಮಾಡಿ ಕೊಡ್ತಾ ಬಂದಿದ್ದೀವಿ. ಅದೇ ಪ್ರಕಾರ ಈ ಒಂದು ಕನಕಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಒಂದು ಮಿತ್ರ ಅಟರ್ನಿ ಅನ್ನೋ ಒಂದು ಲೇಔಟ್ ಒಳಗಡೆ ಅವರ ಏನು ಲೇಔಟ್ಗೆ ರಿಕ್ವೈರ್ಮೆಂಟ್ ಇದೆ ಅವುಗಳನ್ನೆಲ್ಲವನ್ನೂ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಟೈಮ್ ಬಾಂಡ್ ಅಂತ ಕೊಡ್ತಾರೆ. ಒಂದು 6 ತಿಂಗಳ ಒಳಗಡೆ ಆಗಬೇಕು, 1 ವರ್ಷದೊಳಗಡೆ ಮಾಡಿಕೊಡಿ, ಇಲ್ಲ ನಮ್ಮ ಪ್ರಾಜೆಕ್ಟ್ ಇವಾಗ ಮುಗಿತಾ ಇದೆ, ಇನ್ನು 1 ತಿಂಗಳಲ್ಲಿ ಮುಗಿಬೇಕು. ಈ ಥರ ಟೈಮ್ ಬಾಂಡ್ ವರ್ಕ್ಗಳನ್ನು ನಾವು ಅಗ್ದಿ ಚಾಚು ಕಟ್ಟದೆ ಸೀರಿಯಸ್ ಆಗಿ ನಮ್ಮ ಮ್ಯಾನ್ ಪವರ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಒಂದು ಪ್ರಾಜೆಕ್ಟ್ನ ಸಕ್ಸಸ್ ಮಾಡುವ ಎಲ್ಲ ಥರದ ಅನುಭವಗಳ ನುರಿತಂಥ ಇಂಜಿನಿಯರ್ಗಳು, ನುರಿತಂಥ ಲೇಬರು, ನುರಿತಂಥ ನಮ್ಮ ಹತ್ರ ಮೇಸ್ತ್ರಿಗಳು ಎಲ್ಲರನ್ನೂ ಕೂಡ ನಾವು ಒಂದು 25 ಮಂದಿ ಟೀಮನ್ನು ನಾವು ರೆಡಿ ಮಾಡಿಟ್ಟಿರ್ತೀವಿ. ಯಾವ್ಯಾವ ಕೆಲಸಕ್ಕೆ ಎಷ್ಟು ಜನ ಬೇಕಾಗ್ತಾರೆ ಅಂತ ಮೊದಲೇ ನಾವು ಪ್ರಿಪೇರ್ ಮಾಡಿ ಆ ಕೆಲಸಕ್ಕೆ ಅಷ್ಟೊಂದು ಜನನ ನಾವು ಬಿಟ್ಟು ಆ ಕೆಲಸವನ್ನು ನೀಟಾಗಿ ಪರ್ಫೆಕ್ಟಾಗಿ ಆ್ಯಸ್ ಪರ್ ಇಂಜಿನಿಯರ್ಡ್ ಏನು ಅವ್ರದ್ದು ಸ್ಟ್ರೆಂತು ಅಥವಾ ಕಂಪ್ನಿ ಏನು ರೂಲ್ ಇರ್ತದೆ ಆ ಪ್ರಕಾರ ನಾವು ಇವನ್ ಬಸಂತ್ ಆಯಿತು, ಬ್ರಿಗೇಡ್ ಆಯಿತು, ಮಂತ್ರಿ ಆಯಿತು, ಯಾರಿಗೇ ಆಗಲಿ ನಾವು ಆ ಒಂದು ಪ್ರಾಡಕ್ಟ್ ಕಾಂಪಿಟೇಟಿವ್ ರೇಟಲ್ಲಿ ಆ ಪ್ರಾಡಕ್ಟ್ಗಳನ್ನ ಮಾಡಿಕೊಡ್ತಾಯಿದ್ದೀವಿ, ಮಾಡ್ಕೊಂಡು ಬರ್ತಾಯಿದ್ವಿ. ಇದು ಮೇನ್ ಸ್ಲರಿ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಒಂದು ಮೋಲ್ಡ್ ಇರ್ತದೆ, ಆ ಮೋಲ್ಡ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ನಾವು ಸ್ಲರಿ ಹಾಕ್ತೀವಿ. ಈ ಸ್ಲರಿ ಹಾಕೋದ್ರಿಂದ ಈ ಒಂದು ಪ್ರಾಡಕ್ಟ್ ಯಾವ ಥರ ಆಗುತ್ತೆ ಅಂದರೆ ಲಾಸ್ಟಿಗೆ ನಿಮಗೆ ಕೈಗೆ ಸಿಗೋವಾಗ ಈ ಥರ ಒಂದು ನೀಟಾಗಿ ಕ್ಲೀನಾಗಿ ಒಂದು ಪ್ರಾಡಕ್ಟ್ ಬರುತ್ತೆ. ಇದೇನಿದೆ ಈ ಗಸಿ ಏನಿದೆ ಇದರಲ್ಲಿ ನೋಡಿ ಯಾವುದೇ ಥರದ ಮೂಲೆ ಮಟ್ಟ ಆಗಲಿ ಲೆವೆಲ್ ಆಗಲಿ ಯಾವುದೂ ಒಂದು ಹಾಳಾಗಲ್ಲ. ಈ ಥರ ನಾವು ನೀಟಾಗಿ ಪ್ರಾಡಕ್ಟ್ ತೆಗಿತೀವಿ. ಇದನ್ನು ಮೇನ್ ರೋಡ್ಗೆ ಫುಟ್ಪಾತ್ ಪಕ್ಕ 40 ಟನ್ ಲಾರಿಗಳು ಬಂದರೂ ಈ ಒಂದು ಮಟೀರಿಯಲ್ ಮೇಲೆ ಏನೂ ಎಫೆಕ್ಟ್ ಆಗೋಲ್ಲ. ಒಂದು 30-40 ವರ್ಷಕ್ಕಂತೂ ಯಾವುದೇ ನಿಮಗೆ ಧೋಖ ಇಲ್ಲ ಅಂತ ನಾನು ಇಲ್ಲಿಂದ ಪ್ರಾಡಕ್ಟ್ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಈ ಒಂದು ATM ಬಗ್ಗೆ ತಮ್ಮ ಪರಿಚಯ ಮಾಡಿದ್ದಾಯಿತು. ಈಗ ಇದು ಬಂದು 60 mm ಅಂತ ಹೇಳ್ತೀವಿ. 60 mm ಅಂದರೆ ಇನ್ನು ಫುಟ್ಪಾತ್ಗೆ ಪಾರ್ಕಲ್ಲಿ ಲೇಔಟ್ ಫುಟ್ಪಾತಲ್ಲಿ ಜನ ಎಲ್ಲಿ ಓಡಾಡ್ತಾರೆ, ಜನಸಂದಣಿ ಎಲ್ಲಿರ್ತದೆ ಅಲ್ಲಿ ಇದನ್ನು ಚೆನ್ನಾಗಿ ನಾವು ಇದನ್ನು ಅಪ್ಲೈ ಮಾಡ್ತೀವಿ. ಈ ಒಂದು 1, 2, 3, ಇದೊಂದು 4, ಇದೊಂದು 5. ಇದು ಪಾರ್ಕ್ ಒಳಗಡೆ ಕೂರ್ತದೆ. ಪಾರ್ಕ್ ಒಳಗಡೆ ಓಡಾಡ್ಬೋದು. ಇದನ್ನು ಹಾಕಿದ ಮೇಲೆ ಹುಲ್ಲಿಗೆ ತೊಂದರೆ ಆಗಬಾರ್ದು ಅಂತ ಇದನ್ನೊಂದು ರೆಡಿ ಮಾಡಿ ನಾವು ರೆಡಿ ಇಟ್ಟಿರ್ತೀವಿ. ಇದನ್ನು ಕೂಡ ಪಾರ್ಕಲ್ಲಿ CS ಸೈಟಲ್ಲಿ ಏನು ಬೇಕು ಒಂದು ಲೇಔಟಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಸೆಟ್ ಮಾಡ್ಬೇಕಂತ ಮೊದಲೇ ಆರ್ಕಿಟೆಕ್ಟರ್ ನಮಗೆ ಡ್ರಾಯಿಂಗ್ ಕೊಡ್ತಾರೆ. ಆ ಡ್ರಾಯಿಂಗ್ ಪ್ರಕಾರ ಸಿವಿಲ್ ಇಂಜಿನಿಯರ್ ಈ ಲೇಔಟಲ್ಲಿ ಇರ್ತಾರೆ, ಅವರು ನಮಗೆ ಮಿಕ್ಸ್ ಡಿಸೈನ್ ಕೊಡ್ತಾರೆ. ಎಲ್ಲ ಅವ್ರ ಕಂಪ್ನಿಯಿಂದ ಏನು ನಮ್ಮ ಮಾರ್ಗದರ್ಶನ ಬರ್ತದೆ, ಯಾವ ಸ್ಟ್ರೆಂತಲ್ಲಿ ಯಾವ ಪ್ರಾಡಕ್ಟ್ ರೆಡಿ ಆಗಬೇಕು ಅದನ್ನು ಕೂಡ ಅವರು ನಮಗೆ ಈ ಮೊದಲೇ ಅಗ್ರಿಮೆಂಟಲ್ಲಿ ಮಾಡಿಕೊಟ್ಟಿರ್ತಾರೆ. ಅದೇ ಪ್ರಕಾರ ಅವ್ರ ಪ್ರಾಡಕ್ಟ್ನ ಅವ್ರಿಗೆ ನಾವು ಮಾಡಿಕೊಡ್ತೀವಿ. ಇದು ಕಾಂಪೌಂಡ್ ವಾಲ್ ಅಂತ ನಾವು ಇದನ್ನು ಹೆಸರು ಹೇಳ್ತೀವಿ. ಈ ಕಾಂಪೌಂಡ್ ವಾಲ್ನ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಹಾಕಿಕೊಟ್ಟಿದ್ದೀವಿ. ಈ ಒಂದು ಲೇಔಟ್ ಒಳಗಡೆ ನಾವು ಯಾವ ಥರ ಪರ್ಫೆಕ್ಟಾಗಿ ಅಗದಿ ಹೈ ಕ್ವಾಲಿಟೇಟಿವ್ ಆಗಿ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಈ 2 ಲೈನ್ ಸಾಕ್ಷಿ. ಒಂದು 10-15 ಅಥವಾ 25 ವರ್ಷನೂ ಕೂಡ ನಾನು ಇದನ್ನು ಮಟೀರಿಯಲ್ನ ಗ್ಯಾರಂಟಿ ಕೊಡ್ತೀನಿ. ಆ ಪ್ರಕಾರ ಆ ಥರನೇ ಮಿಕ್ಸ್ ಡಿಸೈನನ್ನು ನಾವು ಯೂಸ್ ಮಾಡಿ ಒಳ್ಳೆ ಕ್ಯೂರಿಂಗ್ ಮಾಡಿ
ಆ ಪ್ರಾಡಕ್ಟನ್ನು ಆಮೇಲೆ ನಾವು ಅವ್ರಿಗೆ ರಿಲೀಸ್ ಮಾಡಿ ಕೊಟ್ಟಿರೋದ್ರಿಂದ ಈ ಪ್ರಾಡಕ್ಟು ಕ್ಲೀನಾಗಿ ಲೇಯಿಂಗ್ ಆಗ್ತಾ ಇದೆ. ಒಂದು ಆ ಕಡೆ 60 mm ಹಾಕಿದ್ದೀವಿ, ಕರ್ಬ್ ಸ್ಟೋನ್ ಬೇರೆ ಮಧ್ಯೆ ಕೊಟ್ಟಿದ್ದೀವಿ, ಟ್ರೀ ಕೂಡ ಗಿಡಗಳು ಕೂಡ ನೆಡೋಕ್ಕೆ ಮಧ್ಯೆ ಗ್ಯಾಪ್ ಕೊಟ್ಟಿದ್ದೀವಿ. ಅದೇ ಥರ ಈ ಒಂದು ಲೇಔಟ್ ಒಳಗಡೆ ನಿಮಗೆ ಇನ್ನೂ ನಾವು ಟಾರ್ ಹಾಕೋದಕ್ಕಿಂತ ಮೊದಲೇ ಈ ಲೇಔಟಿನ ಒಂದು ಗ್ರ್ಯಾಂಡ್ ಲುಕ್ಕನ್ನು ನೀವು ಸರಿಯಾಗಿ ನೋಡ್ಕೋಬೋದು. ಇದೇನಂದರೆ ಜನ ಓಡಾಡೋರಿಗೆ ಮಾತ್ರ ಈ ಲೈನ್ ಕೊಡ್ತೀವಿ. ಇದೇನಿದೆ ಅಲ್ಲ, ಹೆವಿ ವೆಹಿಕಲ್ ಗೂಡ್ಸು ಯಾವುದೇ ಒಂದು ಲಾರಿನೋ ಅವ್ರ ಮನೆ ಕಾರು ಏನೋ ನಿಲ್ಲಿಸ್ತಾರಪ್ಪ ಅಂದರೆ ಆ ಒಂದು ಸ್ಟ್ರೆಂತ್ ತಡೆಯೋಕ್ಕೆ ನಾವು ಈಗ ಏನು ಮಾಡ್ತೀವಿ, ATM ಕೊಡ್ತೀವಿ. ಅದಕ್ಕೋಸ್ಕರ ಮತ್ತು ಬ್ಯಾಂಡ್ ಕೊಡ್ತೀವಿ, ಸಿಮೆಂಟ್ ಬ್ಯಾಂಡ್, ಕಾಂಕ್ರೀಟ್ ಬ್ಯಾಂಡ್ ಕೊಡ್ತೀವಿ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾಳೆ ಟಾರ್ ಹಾಕಿದ ಮೇಲೆ ಸಿಂಕ್ ಆಗಬಾರ್ದು, ಆ ಕಡೆ ಈ ಕಡೆ ಹೊಳ್ಳಾಡಬಾರ್ದು ಅಂತ ಫಸ್ಟೇ ಅದಕ್ಕೆ ಸಿಮೆಂಟ್ ಕಾಂಕ್ರೀಟ್ ಬ್ಯಾಂಡ್ ಕೊಟ್ಬಿಟ್ಟು ಪ್ಯಾಕಿಂಗ್ ಮಾಡಿ ಇದನ್ನು ನೀಟಾಗಿ ಫಿನಿಶ್ ಮಾಡಿ ಕೊಡ್ತೀವಿ. ಈ ಚೇಂಬರ್ ಪಾಯಿಂಟಿಗೆ ವಾಟರ್ ಕರೆಕ್ಟಾಗಿ ಅಲ್ಲಿ ಬಂದು ನಿಲ್ಲಬೇಕು, ಅದರ ಒಳಗಡೆ ನೀರು ಹೋಗ್ಬೇಕು ಅನ್ನೋ ಥರ ಅವ್ರು ಹೇಳಿರೋದ್ರಿಂದ ನಾವು ಟೇಪರ್ನ ಅದ್ರ ಲೆವೆಲ್ಗೆ ಕೊಟ್ಟಿದ್ದೀವಿ. ಅದೇ ಪ್ರಕಾರ ಇಲ್ಲಿ ಕೂಡ ಚೇಂಬರ್ದು ದೊಡ್ಡದೊಂದು ಕವರ್ ಹಾಕಿದ್ದೀವಿ. ಇಲ್ಲಿ ಬರ್ತಕ್ಕಂಥ ನೀರು ಕೂಡ ಈ ಚೇಂಬರ್ ಒಳಗಡೆ ಹೋಗ್ಬೇಕು. ಆ ಥರ ಅವರು ನಮಗೆ ಸ್ಲೋಪ್ ಕೊಡಂದಾಗ ಅದೇ ಥರ ಸ್ಲೋಪ್ ಕೊಟ್ಟು ನಾವಿಲ್ಲಿ ಅದನ್ನು ಲೇ ಮಾಡಿದ್ವಿ. ಈ ಚೇಂಬರ್ ಕವರ್ ಕೂಡ ನಾವೇ ಮಾಡಿಕೊಟ್ಟಿದ್ದೀವಿ. ಈ ಒಂದು ಕರ್ಬ್ ಏನಿದೆ ಇದು ಡಾಟೆಡ್ ಕರ್ಬ್ ಅಂತ ಹೇಳ್ತೀವಿ. ಈ ಒಂದು ಕರ್ಬು ಈ ಬ್ರಿಗೇಡು ಬಸಂತ ಏನು ಹೇಳ್ತಾರೆ ಅವ್ರಿಗಿಂತ ಫುಲ್ ಗ್ರ್ಯಾಂಡಾಗಿ ಇಲ್ಲೇ ನಾವು ಲೇಯಿಂಗ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇದನ್ನು ಹೈ ಪ್ರೊಫೈಲ್ ಅಂತ ಹೇಳ್ತಾರೆ. ಅದೇ ಥರ ದೊಡ್ಡ ಲೇಔಟ್ನವರು ಈ ಡಾಟೆಡ್ ಕರ್ಬ್ನ ಇಷ್ಟಪಡ್ತಾರೆ. ಅದಕ್ಕೆ ನಾವು ಇಲ್ಲಿ ಅದನ್ನು ಇಲ್ಲೇ ಮೋಡ್ ತಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲೇ ಲೇಯಿಂಗ್ ಮಾಡಿಕೊಟ್ಟಿದ್ದೀವಿ ಅಂತ ಲೈವ್ ನಿಮಗೆ ಕಾಣ್ತಾ ಇದೆ. ಫುಟ್ಪಾತ್ ಏನಿದೆ ಇದೆಲ್ಲ ಮುಗಿತೀಗ. ಇದೇ ಥರ ನಾನು ಕಾಂಪೌಂಡ್ ವಾಲ್ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಒಂದು ವಾರ ಕಟ್ಟ ಕಾಂಪೌಂಡ್ನ ನಾವು 2 ದಿನದಲ್ಲಿ ಕಟ್ಕೊಡ್ತೀವಿ. ಎಷ್ಟೇ ಕಿಲೋಮೀಟ್ರ್ ಇರಲಿ ಕೆಲಸ ಅದನ್ನು ಮೊದಲೇ ನಾವು ನಿಮ್ಮ ಜೋಡಿ ಮಾತಾಡ್ಕೊಂಡು ಇದೇ ಥರನೇ ಫುಲ್ಲು ಕ್ಲೀನಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಸಿ ಎಲ್ಲನೂ ನಮ್ಮದೇ ಜವಾಬ್ದಾರಿ ತೊಗೊಂಡು ನಾವು ಮಾಡಿ ನಿಮಗೆ ಕ್ಲೀನಾಗಿ ಒಂದು ಕಾಂಪೌಂಡ್ ಹಾಕಿರೋ ಕೆಲಸನೂ ಕೂಡ ಈ ಒಂದು ಲೇಔಟ್ ಒಳಗಡೆ ಅದನ್ನು ಕೂಡ ನಾವು ಮಾಡಿದ್ದೀವಿ ಅಂತೇಳಿ ತೋರಿಸೋದಕ್ಕೆ ಇದೊಂದು ಕಾಂಪೌಂಡೇ ಸಾಕ್ಷಿ ಅಂತ ಹೇಳ್ಬೋದು. ಈ ಒಂದು ಕಾಂಪೌಂಡಿನ ಒಂದು ವಿಶಿಷ್ಟವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು 2.5 ಇಂಚ್ ದಪ್ಪ ಬರುತ್ತೆ ವಾಲು ಬಂದು, ಆಮೇಲೆ ಇದು 4 ಇಂಚ್ ದಪ್ಪ ಬರುತ್ತೆ ಇದು ವಾಲ್ ಕಾಂಪೌಂಡ್ ಪಿಲ್ಲರ್ ಬಂದು. ಇದನ್ನು ನಾವೇ ಸ್ವತಃ ನಮ್ಮ ಲೇಬರ್ ಕರೆದು ನಾವು ಜೋಡಿಸ್ಕೊಡ್ತೀವಿ. ಇದೊಂದು ಡ್ಯೂರೇಬಿಲಿಟಿ ಏನಿರ್ತದೆ ಅಂದರೆ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 30 ವರ್ಷವರೆಗೂ ಯಾವುದೇ ಥರದ ತೊಂದರೆ ಇಲ್ಲದಂಗೆ ಈ ಕಾಂಪೌಂಡ್ ಇರ್ತದೆ. ಇದನ್ನಂತೂ ಯಾರು ಟಚ್ ಮಾಡಲ್ಲ. ಅಕಸ್ಮಾತ್ ಇದನ್ನು ಇನ್ನೊಂದು ಕಡೆ ಹಾಕ್ಬೇಕಂದ್ರೂ ಕೂಡ ಇದೇ ಕಾಂಪೌಂಡು ಬೇರೆ ಕಡೆ ನಿಮಗೆ ಶಿಫ್ಟ್ ಮಾಡ್ಬೇಕಪ್ಪ ಅಂದರೂ ಕೂಡ ನಾವು ಇದನ್ನು ಕ್ಲೀನಾಗಿ ತೆಗೆದು ವಾಪಸ್ ರೀಫಿಟ್ಟಿಂಗ್ ಮಾಡಿ ಕೊಡೋ ಥರ ಇದನ್ನು ನಾವು ಲೇಯಿಂಗ್ ಮಾಡಿರ್ತೀವಿ. ಮತ್ತು ಬೇರೆ ಕಡೆ ತೊಗೊಂಡೋಗಿ ಇದನ್ನು ರೀಫಿಟ್ಟಿಂಗು ಮಾಡ್ಬೋದು. ಆ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ತೀವಿ. ಕ್ವಾಲಿಟಿ ವೈಸ್ ಹೋದರೆ ಅವ್ರದ್ದು ತುಂಬ ಚೆನ್ನಾಗಿದೆ. ನಾವು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ. ನಮ್ಮ ಜೊತೆ ಅವರು 2 ರಿಂದ 3 ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಪ್ರೊಡಕ್ಷನ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಪ್ರಾಡಕ್ಟ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಬೈ ಮಾಡಿ ಎಲ್ಲರೂ. ಸೊ ಚೆನ್ನಾಗಿದೆ. ಮಿತ್ರ ಎಟರ್ನಿಯ ಲೇಔಟಲ್ಲಿ ಪ್ರಿಕಾಸ್ಟ್ ಪ್ರಾಡಕ್ಟ್ಗಳನ್ನ ಯಾವ ಥರ ಅಲ್ಲಿ ಲೇಯಿಂಗ್ ಮಾಡಿ ಆ ಒಂದು ಲೇಔಟಿನ ಬ್ಯೂಟಿಫಿಕೇಷನ್ನ ಯಾವ ಥರ ನಾವು ಮಾಡಿದ್ದೀವಿ ಅನ್ನೋದನ್ನು ತಾವು ಕಣ್ತುಂಬಿಕೊಂಡಿದ್ದೀರಿ. ಅದೇ ಪ್ರಕಾರ ನಮಗೆ ಯಾವುದೇ ವರ್ಕ್ ಸಿಕ್ಕರೂ ಕೂಡ ಈ ಥರ ಒಂದು ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡ್ತೀವಿ ಅಂತ ನಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ಥರ ಈ ಒಂದು ಲೇಔಟು ಕನಕಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ಪಕ್ಕ BBMP ಲಿಮಿಟಲ್ಲೇ ಮಾಡಿದ್ದಿದೆ. ದಯವಿಟ್ಟು ತಾವು ವೀಕ್ಷಣೆ ಮಾಡ್ತೀರಿ ಅಂದರೆ ಆ ಲೇಔಟನ್ನು ನಾವು ತೋರಿಸ್ತೀವಿ ತಮಗೆ. ಅದೇ ಪ್ರಕಾರ ಅದನ್ನು ನೋಡಿ ನಮಗೆ ಕೆಲಸ ಕೊಡಿ. ಈ ಥರದ ಪ್ರಾಜೆಕ್ಟ್ಗಳಲ್ಲಿ ನಮ್ಮ ಒಂದು ಅವಶ್ಯಕತೆಗಳು ಕಂಡುಬಂದಲ್ಲಿ ದಯವಿಟ್ಟು ನಮ್ಮ ಈ ಒಂದು ಮೊಬೈಲ್ ಸಂಖ್ಯೆಗೆ ತಾವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ತಮ್ಮನ್ನು ಸಂಪರ್ಕಿಸಿ ತಮ್ಮ ಹತ್ರ ಬಂದು ಸಮಾಲೋಚಿಸಿ ಮುಂದಿನ ಎಲ್ಲ ಕಾರ್ಯಗಳಿಗೆ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿ.